ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನಲ್ಲಿ ನಾವು ಕೆಲವು ಮುಖ್ಯವಾದ ವಿಷಯಗಳನ್ನು ತಿಳಿದುಕೊಳ್ಳೋಣ. ಅದೇನಪ್ಪ ಅಂದರೆ, ಮನೆಯ ಆವರಣದಲ್ಲಿ ನಾವು ಗಿಡಗಳನ್ನು ಬೆಳೆಸ್ಕೊಳ್ತೀವಿ. ಸಾಧಾರಣವಾಗಿ ಹಚ್ಚ ಹಸಿರು ಬಣ್ಣದ ಗಿಡಗಳು, ಹೂವಿನ ಗಿಡಗಳು ಅಂದರೆ ಇಷ್ಟಪಡ್ದಿರ ಇರೋರು ಯಾರಿರ್ತಾರೆ ಹೇಳಿ? ಮನೆಯಲ್ಲಿರ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ತೊಲಗಿಸಿ ಮನೆಗೆ ಆಕ್ಸಿಜನ್ ನೀಡುವಂತಹ ಮಹಾ ಕಲ್ಪವೃಕ್ಷಗಳೇ ಹೂವಿನ ಗಿಡಗಳು. ಮನೆಯ ಆವರಣದಲ್ಲಿ ಖಂಡಿತವಾಗಲೂ ನಾವು ಗಿಡಗಳನ್ನು, ಮರಗಳನ್ನು ಬೆಳೆಸಬೇಕು. ಆದರೆ ಕೆಲವು ವಿಧವಾಗಿರ್ತಕ್ಕಂಥ ಗಿಡಗಳನ್ನು ಯಾವುದೇ ಕಾರಣಕ್ಕೂ ಮನೆಯ ಆವರಣದಲ್ಲಿ ಬೆಳೆಸಿಕೊಳ್ಳಬಾರದು ಅಂತ ವೃಕ್ಷಶಾಸ್ತ್ರದಲ್ಲಿ ಹಿರಿಯರು ಹೇಳಿದ್ದಾರೆ. ಕೆಲವು ವಿಧವಾಗಿರ್ತಕ್ಕಂಥ ಗಿಡಮರಗಳನ್ನು ನಾವು ಮನೆಯ ಆವರಣದಲ್ಲಿ ಬೆಳೆಸಿದರೆ ಖಂಡಿತವಾಗಲೂ ಅಷ್ಟ ಕಷ್ಟಗಳು ಅನುಭವಿಸಬೇಕು. ಆ ಮನೆಯಲ್ಲಿ ನಾವು ದರಿದ್ರ ಬಾಧೆಗಳನ್ನು ಅನುಭವಿಸಬೇಕಾಗುತ್ತೆ. ಆ ಗಿಡಗಳ್ಯಾವ ತಿಳ್ಕೊಂಡು ಮನೆ ಆವರಣದಲ್ಲಿ ಒಂದು ವೇಳೆ ಇದ್ರೆ ಆ ಗಿಡಗಳನ್ನು ದೂರ ಇಟ್ಟರೆ ಅತಿ ಉತ್ತಮ. ಎಕ್ಕದ ಗಿಡವನ್ನು ಯಾವುದೇ ಕಾರಣಕ್ಕೂ ಮನೆ ಆವರಣದಲ್ಲಿ ಬೆಳೆಸಬಾರದು ಅಂತ ಹಿರಿಯರು ಹೇಳಿದ್ದಾರೆ. ನೋಡಿ, ಕಾಂಪೌಂಡ್ ಒಳಗಡೆ ಎಕ್ಕದ ಗಿಡವನ್ನು ನಾವು ಯಾವುದೇ ಕಾರಣಕ್ಕೂ ಬೆಳೆಸಬಾರದು. ಕಾಂಪೌಂಡಿಂದ ಹೊರಗಡೆ ಮನೆಗಿಂತ ಸ್ವಲ್ಪ ದೂರದಲ್ಲಿ ನಾವು ಎಕ್ಕದ ಗಿಡವನ್ನು ಬೆಳೆಸಬೇಕು. ಎಕ್ಕದ ಗಿಡಕ್ಕೆ ಸಾಧಾರಣವಾಗಿ ಹಲವಾರು ಜನ ಪೂಜೆ ಮಾಡ್ತಾರೆ. ಆ ಗಿಡದಲ್ಲಿ ಮಹಾಗಣಪತಿ ಇರ್ತಾನೆ. ಸೂರ್ಯದೇವನಿಗೆ ಅತ್ಯಂತ ಪ್ರೀತಿ ಪಾತ್ರವಾಗಿರ್ತಕ್ಕಂಥ ಗಿಡ ಎಕ್ಕದ ಗಿಡ. ಆದರೆ ಆ ಗಿಡದಲ್ಲಿರುವಂತಹ ಹಾಲು ಕಣ್ಣಲ್ಲಿ ಬಿದ್ದರೆ ಕಣ್ಣು ಹೋಗುವಂತಹ ಪ್ರಮಾದ ಇದೆ. ಆ ಗಿಡದಲ್ಲಿರುವಂತಹ ಹಾಲು ಮಕ್ಕಳೇನಾದರೂ ಸೇವನೆ ಮಾಡಿದ್ರೆ ಮಕ್ಕಳು ಸಾಯುವಂಥ ಪರಿಸ್ಥಿತಿ ಬರುತ್ತೆ. ಆ ಗಿಡದಲ್ಲಿರ್ತಕ್ಕಂತಹ ಹೂವು ಒಡೆದ್ಬಿಟ್ರೆ ಆ ಸ್ಪಂಜೆಲ್ಲ ಮನೆಯಲ್ಲಿ ಬೀಳುತ್ತೆ. ಅದು ಅರಿಷ್ಟ. ಯಾವುದೇ ಕಾರಣಕ್ಕೂ ಎಕ್ಕದ ಗಿಡ ಮನೆ ಆವರಣದಲ್ಲಿ ಬೆಳೆಸಬಾರದು. ಪೂಜೆ ಮಾಡುವಂತಹ ಎಕ್ಕದ ಗಿಡ ಸಹ ನಾವು ಮನೆಯಿಂದ ಸ್ವಲ್ಪ ದೂರವಾಗಿ ಇಡಬೇಕು. ಯಾಕಂದರೆ ಮಹಿಳೆಯರು ರಜಸ್ವಲ ದೋಷ ಇದ್ದಾಗ ಅದನ್ನು ಮುಟ್ಟಿದ್ರೆ ಮಹಾಪಾಪ. ಆದ ಕಾರಣ ಎಕ್ಕದ ಗಿಡ ಯಾವುದೇ ಕಾರಣಕ್ಕೂ ಮನೆ ಆವರಣದಲ್ಲಿ ಇಟ್ಕೊಳ್ಬೇಡಿ. ಅದೇ ರೀತಿಯಾಗಿ ಮೆಹಂದಿ ಗಿಡ ಸಹ ಮನೆ ಆವರಣದಲ್ಲಿ, ಮನೆ ಮುಂಭಾಗದಲ್ಲಿ ಯಾವುದೇ ಕಾರಣಕ್ಕೂ ಬೆಳೆಸಬಾರದು. ಮನೆ ಹಿಂಭಾಗದಲ್ಲಿ ಅಥವಾ ಕಾಂಪೌಂಡ್ ಹೊರಗಡೆ ಬೆಳೆಸ್ಕೊಳ್ಳಬಹುದೇ ವಿನಃ ಕಾಂಪೌಂಡ್ ಒಳಗಡೆ ಮೆಹಂದಿ ಗಿಡ ಯಾವುದೇ ಕಾರಣಕ್ಕೂ ಬೆಳೆಸ್ಕೊಳ್ಳಬಾರದು ಅಂತ ವೃಕ್ಷಶಾಸ್ತ್ರದಲ್ಲಿ ಹೇಳಿದ್ದಾರೆ. ತದನಂತರ ಹುಣಸೆ ಮರ ಯಾವುದೇ ಕಾರಣಕ್ಕೂ ಮನೆ ಆವರಣದಲ್ಲಿ ಅಂದರೆ ಕಾಂಪೌಂಡ್ ಒಳಗಡೆ ಬೆಳೆಸಬಾರದು. ಯಾಕಪ್ಪ ಈ ರೀತಿ ಹೇಳಿದ್ದಾರೆ ನಮ್ಮ ಹಿರಿಯರು ಅಂದರೆ, ನೋಡಿ, ಹುಣಸೆ ಮರ ಜಾಸ್ತಿ ದೊಡ್ಡದಾಗತ್ತೆ. ಆ ಬೇರುಗಳೇನಾದರೂ ಮನೆ ಒಳಗಡೆ ಪ್ರವೇಶ ಮಾಡಿದ್ರೆ ಮನೆಗೆ ಹಾಕಿರ್ತಕ್ಕಂಥ ಪಾಯ ಎಲ್ಲ ಸೀಳೋಗುತ್ತೆ, ಮನೆ ಗೋಡೆಗಳೆಲ್ಲ ಸೀಳೋಗುತ್ತೆ. ಆ ದೊಡ್ಡ ದೊಡ್ಡ ಕೊಂಬೆಗಳೇನಾದರೂ ಮನೆ ಮೇಲೆ ಬಿದ್ದರೂ ಅಥವಾ ಜೋರಾಗಿ ಗಾಳಿ ಬಂದಾಗ, ಮಳೆ ಬಂದಾಗ ಮನುಷ್ಯರ ಮೇಲೆ ಬಿದ್ದರೂ ಮನುಷ್ಯರು ಸಾಯುವಂಥ ಪರಿಸ್ಥಿತಿ ಬರುತ್ತೆ. ಆದ ಕಾರಣ ಹಿರಿಯರು ಏನು ಹೇಳಿದ್ದಾರೆ ಅಂದರೆ, ಹುಣಸೆ ಮರ ಯಾವುದೇ ಕಾರಣಕ್ಕೂ ಮನೆ ಆವರಣದಲ್ಲಿ ಬೆಳೆಸಿಕೊಳ್ಳಬಾರದು. ಮನೆಗಿಂತ ದೂರ ಬೆಳೆಸಬೇಕು. ಅಥವಾ ತೋಟಗಳ ಹತ್ರ ಬೆಳೆಸ್ಬೋದೇ ವಿನಃ ಮನೆ ಕಾಂಪೌಂಡ್ ಒಳಗಡೆ ಯಾವುದೇ ಕಾರಣಕ್ಕೂ ಹುಣಸೆ ಗಿಡವನ್ನು, ಹುಣಸೆ ಮರವನ್ನು ಇಟ್ಟುಕೊಳ್ಳಬಾರದು. ಅದೇ ರೀತಿಯಾಗಿ ಈಚಲ ಮರ ಮುಳ್ಳಾಗಿರುತ್ತಲ್ವ, ಈಚಲಕಾಯಿ ಮಕ್ಕಳು ತಿಂತಾರಲ್ವ, ಅದನ್ನು ಸಹ ಮನೆ ಕಾಂಪೌಂಡ್ ಒಳಗಡೆ ಬೆಳೆಸ್ಕೊಳ್ಳಬಾರದು. ಯಾಕಂದರೆ ಅದು ಮುಳ್ಳುಗಳಿರುತ್ತೆ. ಅದು ಒಣಗೋದ ಮೇಲೆ ಕಾಂಪೌಂಡ್ ಒಳಗಡೆ ಬಿದ್ದರೆ ಮಕ್ಕಳು ತುಳಿದಾಗ ಅವ್ರಿಗೆ ರಕ್ತ ಬರುತ್ತೆ, ನೋವಾಗುತ್ತೆ. ಅಷ್ಟೇ ಅಲ್ಲ, ಮುಳ್ಳಿರುವಂತಹ ಗಿಡಗಳನ್ನು ಯಾವುದೇ ಕಾರಣಕ್ಕೂ ನಾವು ಮನೆ ಆವರಣದಲ್ಲಿ ಬೆಳೆಸಬಾರದು ಅಂತ ವೃಕ್ಷಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈಚಲ ಮರ ಒಂದು ವೇಳೆ ನಿಮ್ಮ ಮನೆ ಆವರಣದಲ್ಲಿ ಕಾಂಪೌಂಡ್ ಒಳಗಡೆ ಇದ್ದರೆ ಅದನ್ನು ತೆಗೆದು ಬಿಡಿ. ಮನೆ ಹಿಂಭಾಗದಲ್ಲಿ ಅಥವಾ ಯಾರು ಓಡಾಡದಿರ ಇರುವಂತಹ ಪ್ರದೇಶದಲ್ಲಿ ಈಚಲ ಮರನ ಇಟ್ಕೊಳ್ಬಹುದು. ಅಷ್ಟೇ ವಿನಃ ಮನೆ ಮುಂಭಾಗದಲ್ಲಿ ಕಾಂಪೌಂಡ್ ಒಳಗಡೆ ಯಾವುದೇ ಕಾರಣಕ್ಕೂ ಈಚಲ ಮರನ ನಾವು ಬೆಳೆಸಬಾರದು. ಅದೇ ರೀತಿಯಾಗಿ ಆಲದ ಮರನ ಸಹ ನಾವು ಯಾವುದೇ ಕಾರಣಕ್ಕೂ ಕಾಂಪೌಂಡ್ ಒಳಗಡೆ ಬೆಳೆಸಿಕೊಳ್ಳಬಾರದು. ಕಾಂಪೌಂಡ್ ಹೊರಗಡೆ ಅಥವಾ ತೋಟಗಳ ಹತ್ರ ನಾವು ಬೆಳೆಸ್ಕೋಬೋದೇ ವಿನಃ ಮನೆ ಕಾಂಪೌಂಡ್ ಒಳಗಡೆ ಯಾವುದೇ ಕಾರಣಕ್ಕೂ ಆಲದ ಗಿಡವನ್ನಾಗಲಿ ಆಲದ ಮರವನ್ನಾಗಲಿ ನಾವು ಬೆಳೆಸಬಾರದು ಅಂತ ಸಹ ಹೇಳಿದ್ದಾರೆ. ತದನಂತರ ನಿಂಬೆ ಗಿಡನ ಸಹ ನಾವು ಕಾಂಪೌಂಡ್ ಒಳಗಡೆ ಇಟ್ಕೊಳ್ಳಬಾರದು. ಯಾಕಂದರೆ ನಿಂಬೆ ಗಿಡದಲ್ಲಿ ಮುಳ್ಳುಗಳಿರುತ್ತೆ.
ಮನೆಯಿಂದ ಹೊರಭಾಗದಲ್ಲಿ ಅಥವಾ ತೋಟಗಳ ಹತ್ರ ಇಟ್ಕೊಳ್ಬೋದೇ ವಿನಃ ನಿಂಬೆ ಗಿಡವನ್ನು ಸಹ ಮನೆ ಕಾಂಪೌಂಡ್ ಒಳಗಡೆ ಯಾವುದೇ ಕಾರಣಕ್ಕೂ ಇಟ್ಕೊಳ್ಬಾರದು. ಮುಳ್ಳಿರುವಂತಹ ಗಿಡಗಳನ್ನು ಯಾವುದೇ ಕಾರಣಕ್ಕೂ ಮನೆ ಆವರಣದಲ್ಲಿ ಇಟ್ಕೊಳ್ಬಾರದು ಅಂತ ಸಹ ನಮಗೆ ವೃಕ್ಷಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಬಿದಿರಿನ ಮರ ಅಂದರೆ ಬಿದಿರು ಬರುತ್ತಲ್ವಾ, ಆ ಬಿದಿರಿನ ಗಿಡ ಯಾವುದೇ ಕಾರಣಕ್ಕೂ ಮನೆ ಆವರಣದಲ್ಲಿ ಬೆಳೆಸ್ಕೊಳ್ಬಾರದು. ಈಗಿನ ಕಾಲದವರು ಸ್ವಲ್ಪ ಜನ ಫ್ಯಾಷನ್ಗೋಸ್ಕರ ಆ ಬಿದಿರು ಮರಗಳನ್ನು ಕಾಂಪೌಂಡ್ ಒಳಗಡೆ ಬೆಳೆಸ್ತಾ ಇರ್ತಾರೆ. ಆ ರೀತಿ ಮಾಡಿದ್ರೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ಮನೆಯಲ್ಲಿ ಡೆವಲಪ್ಮೆಂಟ್ ಅನ್ನೋದು ಇರುವುದಿಲ್ಲ. ಯಾವುದೇ ಕಾರಣಕ್ಕೂ ಬಿದಿರಿನ ಗಿಡನ ಸಹ ನಾವು ಕಾಂಪೌಂಡ್ ಒಳಗಡೆ ಮನೆ ಆವರಣದಲ್ಲಿ ಬೆಳೆಸಬಾರದು. ಕೊನೆಯದಾಗಿ ಕೇತಕಿ ಪುಷ್ಪಗಳು ಬರುತ್ತಲ್ವಾ, ಆ ಕೇತಕಿ ವೃಕ್ಷನ ಸಹ ನಾವು ಕಾಂಪೌಂಡ್ ಆವರಣದಲ್ಲಿ ಯಾವುದೇ ಕಾರಣಕ್ಕೂ ಇಟ್ಟುಕೊಳ್ಳಬಾರದು. ಯಾಕಂದರೆ ಆ ಗಿಡದಲ್ಲಿ ಜಾಸ್ತಿ ನಾಗರ ಹಾವುಗಳು ಇರ್ತವೆ. ಆ ವಾಸನೆಗೆ ಹಾವುಗಳು ಜಾಸ್ತಿ ಬರ್ತಾ ಇರ್ತವೆ. ಮನೆ ಆವರಣದಲ್ಲಿ ಹಾವುಗಳಿದ್ರೆ ನಮಗೆಷ್ಟು ಪ್ರಮಾದ. ಒಂದ್ಸರಿ ಯೋಚನೆ ಮಾಡಿ. ನಮ್ಮ ಹಿರಿಯರು ಏನು ಹೇಳಿದ್ರು ಸಹ ನಮ್ಮ ಒಳ್ಳೆಯದಕ್ಕೋಸ್ಕರನೇ ಹೇಳ್ತಾರೆ. ಇಲ್ಲ ಗುರೂಜಿ, ನಾವಿವೆಲ್ಲ ಬೆಳೆಸ್ಕೊತೀವಿ, ನಮ್ಮ ಇಷ್ಟ ಅಂದರೆ ನಿಮ್ಮ ಇಷ್ಟ, ನೀವು ಬೆಳೆಸ್ಕೊಳ್ಳಬಹುದು. ಯಾಕಂದರೆ ಹೇಳುವುದು ನಮ್ಮ ಧರ್ಮ. ಹೇಳ್ದಿರ ವಿತಂಡವಾದನೆ ಮಾಡಿದ್ರೆ ಅದು ಅವರ ಕರ್ಮ, ನಾವೇನು ಮಾಡೋದಕ್ಕಿಲ್ಲ. ಯಾಕಂದರೆ ಕೇತಕಿ ವೃಕ್ಷಗಳನ್ನು ಸಹ ಮನೆ ಆವರಣದಲ್ಲಿ ಬೆಳೆಸಬಾರದು. ಅದೇ ರೀತಿಯಾಗಿ ಗುಲಾಬಿ ಗಿಡಗಳನ್ನು ಸಹ ಮನೆ ಆವರಣದಲ್ಲಿ ಬೆಳೆಸಬಾರದು ಅಂತ ಕೆಲವರು ಪಂಡಿತರು, ಕೆಲವರು ಪ್ರವಚನಕಾರರು ಹೇಳ್ತಾ ಇದ್ದಾರೆ. ಆದರೆ ದೊಡ್ಡ ದೊಡ್ಡ ಗುಲಾಬಿ ಗಿಡಗಳನ್ನು ಮನೆ ಆವರಣದಲ್ಲಿ ಬೆಳೆಸುವುದು ಅಷ್ಟು ಉತ್ತಮವಲ್ಲ. ಆದರೆ ಸಣ್ಣ ಸಣ್ಣ ಗುಲಾಬಿಗಳು ಬರುತ್ತೆ, ಬಟನ್ ರೋಸ್ ಅಂತ, ಅದು ಮಾಮೂಲಿಯಾಗಿ ಪಾಟುಗಳಲ್ಲೇ ನಾವು ಬೆಳೆಸ್ಕೊತೀವಿ. ಅದರಲ್ಲಿ ಜಾಸ್ತಿ ಮುಳ್ಳು ಸಹ ಇರೋದಿಲ್ಲ. ಅಂಥವು ಬೆಳೆಸ್ಕೊಳ್ಬಹುದು. ನಮ್ಮನೆ ಹತ್ರ ಸಹ ನಾವು ಸಣ್ಣ ಸಣ್ಣ ಬಟನ್ ರೋಸ್ ಗುಲಾಬಿ ಗಿಡಗಳನ್ನು ಇಟ್ಕೊಂಡಿದ್ದೀವಿ. ಅದೇನು ಅಷ್ಟು ಅಪಾಯವಲ್ಲ. ಆದರೆ ದೊಡ್ಡ ದೊಡ್ಡ ಗುಲಾಬಿ ಗಿಡಗಳನ್ನು ಬೆಳೆಸ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ ಅಂತ ಕೆಲವರು ಪಂಡಿತರು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಯಾವ ಗಿಡ ಇದ್ದರೂ ಇಲ್ದಿರ ಇದ್ದರೂ ತುಳಸಿ ಗಿಡ ಮಾತ್ರ ಮನೆ ಹತ್ರ ಖಂಡಿತವಾಗಲೂ ಇರಬೇಕು. ತುಳಸಿ ಗಿಡ ಯಾವ ಮನೆ ಹತ್ರ ಇರುತ್ತೋ ಆ ಮನೆಗೆ ವಾಸ್ತು ದೋಷ ಇರುವುದಿಲ್ಲ. ತುಳಸಿ ಗಿಡದಲ್ಲಿ ಎಲ್ಲ ದೇವಾನು ದೇವತೆಗಳು ವಾಸವಾಗಿರ್ತಾರೆ. ಶಾಸ್ತ್ರನೇ ಏನು ಹೇಳ್ತಾ ಇದೆಯಪ್ಪ ಅಂದರೆ, ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಾಗ್ರೇ ಸರ್ವವೇದಶ್ಚ ತುಳಸಿಂ ತ್ವಂ ನಮಾಮ್ಯಹಂ. ಯನ್ಮಧ್ಯೆ ಸರ್ವದೇವತಾ, ತುಳಸಿ ಗಿಡದಲ್ಲಿ ಸರ್ವ ದೇವತೆಗಳು ವಾಸವಾಗಿರ್ತಾರೆ. ಆ ತುಳಸಿ ಗಿಡಕ್ಕೆ ನಾವು ನೀರು ಹಾಕಿ ನಮಸ್ಕಾರ ಮಾಡಿಕೊಂಡ್ರೆ ಸಾಕು, ನಮ್ಮ ಎಲ್ಲ ಪಾಪ ಪರಿಹಾರ ಆಗುತ್ತೆ. ಅದೇ ರೀತಿಯಾಗಿ ಅಲೋವೆರಾ ಗಿಡವನ್ನು ಮನೆ ಹತ್ರ ಬೆಳೆಸ್ಕೊಂಡ್ರೆ ತುಂಬ ಒಳ್ಳೆಯದು. ಈ ದಾಸವಾಳ ಗಿಡ, ಹೂವಿನ ಗಿಡಗಳು, ಬಾಳೆ ಗಿಡಗಳು, ಅದೇ ರೀತಿಯಾಗಿ ಅರಿಶಿಣ ಕೊಂಬುದ ಗಿಡಗಳು, ಕಬ್ಬಿನ ಗಿಡಗಳು, ವೀಳ್ಯದೆಲೆ, ಮನಿ ಪ್ಲ್ಯಾಂಟ್, ಇಂಥವೆಲ್ಲ ಇಟ್ಕೊಂಡು ಮನೆ ಹತ್ರ ನಾವು ಚೆನ್ನಾಗಿ ಬೆಳೆಸ್ಕೊಳ್ಬಹುದು. ಯಾಕಂದರೆ ಪ್ರಕೃತಿಯನ್ನು ನಾವು ಸಂರಕ್ಷಣೆ ಮಾಡಿದ್ರೆ ಆ ಪ್ರಕೃತಿ ನಮ್ಮನ್ನು ಸಂರಕ್ಷಣೆ ಮಾಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ದಯವಿಟ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೋಕ ಸಮಸ್ತ ಸುಖಿನೋ ಭವಂತು. ಸ್ವಸ್ತಿ.